ಎಚ್.ಡಿ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆಯಾಗಿದೆ. ಮಧ್ಯಾಹ್ನ 2:45ಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್. ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನಲ್ಲಿ ಮಧ್ಯಾಹ್ನ ಅರ್ಜಿ ವಿಚಾರಣೆ ನಡೆಯುತ್ತೆ. ನೋಡಿ, ರೇವಣ್ಣ ಅವರ ಜಾಮೀನು ಅರ್ಜಿ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ. ಈಗಾಗಬೇಕಾಗಿತ್ತು, ಬಟ್ ಈಗ ಮುಂದೂಡಿಕೆ ಮಾಡಿದ್ದಾರೆ. 2:45ಕ್ಕೆ ವಿಚಾರಣೆಯನ್ನ ಕೋರ್ಟ್ ಕೈಗೆತ್ತಿಕೊಳ್ಳುತ್ತೆ. ವಿಶೇಷ ಜನಪ್ರತಿನಿಧಿಗಳ ಕೋರ್ಟ್. ಎಚ್.ಡಿ. ರೇವಣ್ಣಗೆ ಬೇಲ್ ಸಿಗುತ್ತಾ ಅಥವಾ ಪರಪ್ಪನ ಅಗ್ರಹಾರ ಜೈಲೇ ಗತಿನ? ಜೈಲ ಮತ್ತೆ ಜೈಲು ಕಂಟಿನ್ಯೂ ಅಥವಾ ಬೇಲ? ಯಾಕಂದ್ರೆ ಈಗ ಒಂದು ವಾರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಅವ್ರನ್ನ. SIT ಕಸ್ಟಡಿ ಆದ್ಮೇಲೆ ಈಗ ಅವರು ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಸಿದ್ರು. 2:45ಕ್ಕೆ ವಿಚಾರಣೆ ಶುರುವಾಗುತ್ತೆ. ಕಿಡ್ನಾಪ್ ಕೇಸ್ನಲ್ಲಿ ಈಗ ಅವರು ಅಂಧರಾಗಿದ್ದಾರೆ. ಈಗ ಅವರಿಗೆ ಜಾಮೀನು ಮಂಜೂರಾದರೆ ಮತ್ತೆ ಹೊರಗಡೆ ಬಂದು ಪ್ರಭಾವವನ್ನು ಬಳಸಿ ಸಾಕ್ಷಿ ನಾಶ ಮಾಡಬಹುದು ಅಂಥೇಳಿ SIT ಅವರು ವಾದವನ್ನು ಮಾಡ್ತಾನೆ ಬರ್ತಾ ಇದ್ದಾರೆ. ಕಸ್ಟಡಿಗೆ ತೆಗೆದುಕೊಳ್ಳುವಾಗಲೂ ಕೂಡ ಹಾಗೆ ಮಾಡಿದ್ರು ಅವರು. ಈಗ ರೇವಣ್ಣ ಪರ ವಕೀಲರ ವಾದ ಏನಾಗಿರ್ಬೋದು? ಅನಾರೋಗ್ಯ ಸಮಸ್ಯೆನ ಕೊಡ್ಬೋದು. ಜೊತೆಗೆ ರೇವಣ್ಣ ಅವರು SIT ಮುಂದೆ ಇನ್ನೂ ಯಾವುದೇ ವಿಚಾರಗಳನ್ನು ಹೇಳಿಲ್ಲ. ಅವ್ರು ನಾನು ತಪ್ಪು ಮಾಡಿಲ್ಲ ನನಗೆ ಗೊತ್ತಿಲ್ಲ, ಬರೀ ಇದೇ ವಿಚಾರ. ಆಮೇಲೆ ಸತೀಶ್ ಬಾಬು ಏನಿದ್ದಾನೆ, ಆತನ ವಿಚಾರಣೆ ವೇಳೆ ಕೂಡ ಕೆಲವೊಂದಿಷ್ಟು ಮಾಹಿತಿಗಳು ಹೊರಬಿದ್ದಿದ್ದಾವೆ. ಪ್ರತ್ಯೇಕವಾಗಿ ವಿಚಾರಣೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಸಾಮ್ಯತೆ ಇರಲಿಲ್ಲ ಅನ್ನುವಂಥ ವರದಿಗಳು ಕೂಡ ಬಂದಿದ್ದಾವೆ, ಅಂದರೆ ಇಬ್ಬರ ಹೇಳಿಕೆಗಳಲ್ಲಿ. ಹಾಗಾಗಿನೇ ಭಾಳ ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ ರೇವಣ್ಣ ಅವರಿಗೆ ಜಾಮೀನು ಸಿಗುವಂತಹ ಸಾಧ್ಯತೆಗಳು ಬಹಳ ಕಡಿಮೆ ಇದೆ. ನಮಗನ್ಸಿರೋ ಮಟ್ಟಿಗೆ ರೇವಣ್ಣ ಅವ್ರಿಗೆ ಸದ್ಯಕ್ಕೆ ರಿಲೀಫ್ ಸಿಗುವಂಥ ಲಕ್ಷಣಗಳಿಲ್ಲ. ಯಾಕಂದರೆ 4 ದಿನ ಕಸ್ಟಡಿ, ಈ 1 ವಾರ ನ್ಯಾಯಾಂಗ ಬಂಧನ, ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಈಗ ಜಾಮೀನು ಈ ಸಂದರ್ಭಗಳಲ್ಲಿ ನ್ಯಾಯಾಂಗ ಬಂಧನ 1 ವಾರಗಳ ಟೈಮ್ ಇದ್ದಂಥ ಸಂದರ್ಭದಲ್ಲಿ ಜಾಮೀನು ಮಂಜೂರಾಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇರುತ್ತೆ. 2:45ಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳುತ್ತೆ. SIT ಪರ ವಕೀಲರು ಕೂಡ ಈಗಾಗಲೇ ತಮ್ಮ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಆಕ್ಷೇಪಣೆ ವ್ಯಕ್ತಪಡಿಸಲಿಕ್ಕೆ. ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್ ಪಟೇಲ್, ಈಗ ಜಾಮೀನು ಅರ್ಜಿ ವಿಚಾರಣೆ ಮುಂದೂಡಿಕೆ ಆಗಿದೆ. ಈಗ SIT ಪರ ವಕೀಲರ ವಾದ ಏನಿರಬಹುದು? ಜೊತೆಗೆ ರೇವಣ್ಣ ಅವರಿಗೆ ಪರಪ್ಪನ ಅಗ್ರಹಾರ ಜೈಲೇ ಗತಿಯಾಗುತ್ತಾ ಇನ್ನೂ ಸ್ವಲ್ಪ ದಿನಗಳ ಕಾಲ? ಹೇಗೆ? ರೇಂದ್ರ ಅವರ ನ್ಯಾಯಾಧೀಶರ ಮುಂದೆ ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಅರ್ಜಿ ವಿಚಾರಣೆಯನ್ನು ಕೈಗೆತ್ತಿಕೊಂಡ ಸಂದರ್ಭದಲ್ಲಿ SIT ಪರ ಏನು SPP ಏನಿದ್ರು ಹೊಸದಾಗಿ ನೇಮಕವನ್ನು ಮಾಡಲಾಗಿತ್ತು. ಅಂದ್ರೆ ಸರ್ಕಾರ ಎಲ್ಲ ಇಬ್ಬರು SPPಗಳನ್ನ ನೇಮಕವನ್ನು ವಿಶೇಷವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ಈ ಪ್ರಕರಣದಲ್ಲಿ ದೂರು ದಾಖಲಾದ್ರೆ ಅದನ್ನ ವಾದ ಮಾಡ್ಲಿಕ್ಕೆ ಇಬ್ಬರು ವಿಶೇಷವಾಗಿ SPPಗಳನ್ನು ನೇಮಕ ಮಾಡಿತ್ತು. ಇವತ್ತು ಅವರು ಕೂಡ ಕೋರ್ಟ್ಗೆ ಹಾಜರಾಗಿ ಒಂದು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಸೋಮವಾರದವರೆಗೂ ಸಮಯಾವಕಾಶವನ್ನು ಕೊಡಬೇಕು ಅಂತ ಹೇಳಿ ಅವರು ಕೂಡ ಮನವಿಯನ್ನು ಮಾಡಿಕೊಂಡು ನ್ಯಾಯಾಧೀಶರ ಮುಂದೆ, ಅದರ ನ್ಯಾಯಾಧೀಶರು ಅದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ನಾವು ವಿಚಾರಣೆಯನ್ನು ನಡೆಸಲಿಕ್ಕೆ ಸಿದ್ಧವಿದ್ವಿ, ಇವತ್ತು ನೀವು ಆಕ್ಷೇಪಣೆಯನ್ನ ಸಲ್ಲಿಕೆಯನ್ನ ಮಾಡಬೇಕು, ದಿನಕ್ಕೊಬ್ರು ಈ ರೀತಿಯಾಗಿ SPPಗಳು ಬರ್ತಾ ಇರ್ತಾರೆ, ನೇಮಕ ಆಗ್ತಾ ಇರ್ತಾರೆ ಅಂತ ಹೇಳಿ ಪ್ರಕರಣವನ್ನ ಡಿಲೇ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ವಿಚಾರಣೆಯನ್ನ ಮಾಡಬೇಕಾಗುತ್ತೆ. ಹಾಗಾಗಿ ಇವತ್ತು ಮಧ್ಯಾಹ್ನ 2:45 ವೇಳೆಗೆ ಆಕ್ಷೇಪಣೆಯನ್ನ ಸಲ್ಲಿಸಬೇಕು, ಸಲ್ಲಿಕೆಯನ್ನ ಮಾಡಿ ಅಂತ ಹೇಳಿ ನ್ಯಾಯಾಲಯ ಅರ್ಜಿ ವಿಚಾರಣೆಯನ್ನ 2:45ಕ್ಕೆ ಮುಂದೂಡಿಕೆಯನ್ನ ಮಾಡಿರುವಂತದ್ದು. ಸೊ 2:45 ವೇಳೆಗೆ SPP ಅವರು ಏನು ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನು ರೇವಣ್ಣ ಅವರಿಗೆ ಯಾಕೆ ಜಾಮೀನನ್ನು ಕೊಡಬಾರ್ದು ಅಂತೇಳಿ ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಈಗಾಗಲೇ ರೇವಣ್ಣ ಪರ ವಕೀಲರು ಜಾಮೀನನ್ನು ನೀಡಬೇಕು ಅಂತೇಳಿ ನಿನ್ನೆ ಕೂಡ ವಾದ ಮಾಡಿದರು, ಮೊನ್ನೆನೂ ಕೂಡ ವಾದವನ್ನು ಮಾಡಿದರು. ಇವತ್ತಿಗೆ ಅರ್ಜಿ ವಿಚಾರಣೆ ಬಂದಿತ್ತು. ಸೊ ಇವತ್ತು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಹೊಸ SPP ಅವರು ಸಮಯಾವಕಾಶವನ್ನು ಕೋರಿದ್ರು, ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಸೊ CV ನಾಗೇಶ್ ಅವರು ಈಗಾಗಲೇ ಜಾಮೀನು ಅರ್ಜಿಯ ಯಾಕೆ ಗ್ರೌಂಡ್ಸಲ್ಲಿ ಕೊಡಬೇಕು ಅನ್ನೋದ್ರ ಬಗ್ಗೆ ಈಗಾಗಲೇ ಆರ್ಗ್ಯುಮೆಂಟನ್ನು ಮಾಡಿರುವಂಥದ್ದು. ವಿಚಾರಣೆ ಆಗಿದೆ, ರೇವಣ್ಣ ಅವರು SIT ಕಸ್ಟಡಿಯಲ್ಲಿದ್ದರು, 2 ಪ್ರಕರಣಗಳ ವಿಚಾರಣೆಗೆ ಸಹಕಾರವನ್ನು ಕೂಡ ನೀಡಿದ್ದಾರೆ. ಸೊ ಅದರ ಜೊತೆಗೆ ಈಗಾಗಲೇ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೂ ನೀಡಿರುವಂಥದ್ದು. ಏನು SIT ಅಧಿಕಾರಿಗಳು ಹೆಚ್ಚಿನ ವಿಚಾರಣೆಗೆ ಅವ್ರಿಗೆ ಮತ್ತೆ ಕಸ್ಟಡಿಗೆ ಬೇಕು ಅಂತಲೂ ಕೂಡ ಕೇಳಲಿಲ್ಲ, ನ್ಯಾಯಾಂಗ ಬಂಧನಕ್ಕೆ ನೀಡಿ ಅಂತ ಹೇಳಿ ಅವರು ಕೂಡ ನಿನ್ನೆಯಲ್ಲಿ ಒಂದು ತಮ್ಮ ಅಪೀಲ್ ಸಲ್ಲಿಕೆಯನ್ನು ಮಾಡಿದರು. ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಜಾಮೀನನ್ನು ಕೊಡಬೇಕು, ನಮ್ಮ ಕಕ್ಷಿದಾರ ಏನಿರ್ತಾರೆ ಅವರೆಲ್ಲೂ ಹೋಗೋದಿಲ್ಲ, SIT ಯಾವುದೇ ಸಂದರ್ಭದಲ್ಲೂ ಕೂಡ ತನಿಖೆಗೆ ಕರೆದ್ರೆ ಸಹಕಾರವನ್ನು ನೀಡ್ತಾರೆ ಅಂತ ಹೇಳಿ ಅವರು ಕೂಡ ವಾದನ ಮಂಡನೆಯನ್ನು ಮಾಡಿರುವಂಥದ್ದು. 2:45ಕ್ಕೆ ಅರ್ಜಿಯ ವಿಚಾರಣೆ ಮತ್ತೆ ಪುನರಾರಂಭ ಆಗುತ್ತೆ. ಈ ಸಂದರ್ಭದಲ್ಲಿ ಏನೆಲ್ಲ SIT ಅಧಿಕಾರಿಗಳು ಆಕ್ಷೇಪಣೆಯನ್ನು ಸಲ್ಲಿಸ್ತಾರೆ, ಏನು ಗ್ರೌಂಡ್ಸ್ಗಳಿರುತ್ತೆ, ಏನು ಪಾಯಿಂಟ್ಸ್ಗಳಿರುತ್ತೆ, ಅದನ್ನು ನೋಡಿ ಆಧರಿಸಿ ಬೇಲನ್ನು ಕೊಡಬೇಕಾ ಬೇಡ ಅನ್ನೋದು ನಿರ್ಧಾರ ಆಗುವಂಥದ್ದು. ಪ್ರಭು, ಅಂದರೆ ಸಂತೋಷ್ ಪಟೇಲ್, ಇದು ಹೈ ಪ್ರೊಫೈಲ್ ಕೇಸ್ ಆಗಿರೋದ್ರಿಂದಾಗಿ
ಮತ್ತು ಅಲ್ಲಿ ಸತೀಶ್ ಬಾಬು ಇವ್ರನ್ನ ಪ್ರತ್ಯೇಕವಾಗಿ ಮತ್ತು ಮುಖಾಮುಖಿಯಾಗಿ ವಿಚಾರಣೆ ಸಂದರ್ಭದಲ್ಲಿ ಸಾಮ್ಯತೆಗಳು ಕೂಡ ಕಂಡು ಬಂದಿಲ್ಲ. ಹಾಗಾಗಿ ಇನ್ನೂ ಅವ್ರಿಗೆ ಜೈಲು ವಾಸ ವಿಸ್ತರಣೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರ್ಬೋದಾ? ಮತ್ತು ಹೈಕೋರ್ಟ್ ಹೋಗಲಿಕ್ಕೆ ಅವಕಾಶಗಳೇನಾದರೂ ಇರ್ಬೋದಾ ಕಾನೂನಾತ್ಮಕವಾಗಿ ರೇವಣ್ಣ ಮುಂದೆ ಈಗ ಇರುವಂಥದ್ದು? ಹೈಕೋರ್ಟ್ಗೆ ಹೋಗ್ಬೇಕು ಅಂತ ಹೇಳಿದ್ರೆ ಇಲ್ಲಿ ಅರ್ಜಿಯ ವಜಾ ಆಗಬೇಕಾಗುತ್ತೆ. ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಏನು ವಿಚಾರಣೆ ಆಗ್ತದೆ ಜಾಮೀನು ಕೋರಿ, ಸೊ ಇಲ್ಲಿ ಅರ್ಜಿ ಒಂದು ವಜಾ ಆದ ನಂತರ ಅವರು ಹೈಯರ್ ಕೋರ್ಟ್ಗೆ ಹೋಗ್ಬೇಕಾಗುತ್ತೆ. ಅದವರು ಕೂಡ ಇಲ್ಲೇ ಅರ್ಜಿಯ ವಿಚಾರಣೆ ಆಗುತ್ತೆ. ಇಲ್ಲಿ ಈಗಾಗಲೇ 9 ಜನ ಸಂತ್ರಸ್ತೆಯರು ಬಂದಿರುವಂಥದ್ದು SIT ಅಧಿಕಾರಿಗಳ ಮುಂದೆ ಅಳಲನ್ನು ತೋಡ್ಕೊಂಡಿರುವಂಥ ಅವ್ರಿಗಾಗಿರುವಂಥ ದೌರ್ಜನ್ಯದ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಇದರಲ್ಲಿ ಎಷ್ಟು ಜನ ರೇವಣ್ಣ ಅವರದ್ದು ಕೂಡ ಇದರಲ್ಲಿ ಪಾತ್ರ ಇದೆ ಅನ್ನೋದ್ರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಈ ಬಗ್ಗೆ SPPಗೆ ಏನಿರ್ತಾರೆ ಅವರು ನ್ಯಾಯಾಲಯಕ್ಕೆ ಏನು ಮಾಹಿತಿಯನ್ನು ಕೊಡ್ತಾರೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗತ್ತೆ. ಈಗಾಗಲೇ ಇವ್ರ ಮೇಲೆ ಕಿಡ್ನಾಪ್ ಪ್ರಕರಣ ಇರುವಂಥದ್ದು. ಸೊ ಇದಲ್ಲದೆ ಇವರು ಯಾರಿಗೂ ಲೈಂಗಿಕ ದೌರ್ಜನ್ಯವನ್ನು ಮಾಡಿದಾರ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. 9 ಜನ ಸಂತ್ರಸ್ತೆಯಲ್ಲಿ ಯಾರಾದರೂ ಇವ್ರ ಮೇಲೆ ದೂರನ್ನು ಕೊಟ್ಟರೆ, ಇವ್ರ ಮೇಲೆ ಹೇಳಿಕೆಯನ್ನು ನೀಡಿದರೆ, ಸೊ ಇವತ್ತು ಕೂಡ ಇವರಿಗೆ ಜಾಮೀನು ಸಿಗುವಂಥದ್ದು ಸಾಕಷ್ಟು ಕಷ್ಟ ಆಗುತ್ತೆ. ರೇವಣ್ಣವ್ರಿಗೆ ಜೈಲೇ ಗತಿ ಅಂತ ಹೇಳಬೇಕಾಗತ್ತೆ. ಸೊ ಅದಲ್ಲದೆ ಏನಾದರೂ ಈಗಾಗಲೇ ವಿಚಾರಣೆಗೆ ಸ್ಪಂದಿಸಿದರೆ, ಹಾಜರಾಗಿದ್ದಾರೆ, ಅವ್ರನ್ನ ಬಂಧನ ಮಾಡಿದ್ದಾಗಿದೆ, ಕಸ್ಟಡಿಗೆ ತೆಗೆದುಕೊಂಡಾಗಿದೆ. ಸೊ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ನಾವು ವಿಚಾರಣೆಗೆ ಹಾಜರಾಗ್ತೀವಿ, ಎಲ್ಲ ಹಂತದಲ್ಲೂ ಕೂಡ ಸ್ಪಂದಿಸ್ತೀವಿ ಅಂತ ಹೇಳಿದ್ರೆ ನ್ಯಾಯಾಲಯದ ವಿವೇಚನೆಗೆ ಬಿಟ್ಟಿದ್ದು ಷರತ್ತುಬದ್ಧ ಜಾಮೀನನ್ನು ಕೊಡ್ಬೋದು, ಕೊಡದೇನೂ ಕೂಡ ಇರ್ಬೋದು. ಈಗ ಒಂದು ವೇಳೆ ಕೊಡದೆ ಹೋದರೆ ರೇವಣ್ಣ ಅವರು ಜೈಲಿನಲ್ಲೇ ಮುಂದುವರಿಬೇಕಾಗ್ತದೆ. ಪ್ರಭು, ಸಂತೋಷ್ ಪಟೇಲ್, ಈಗ ಆರೋಪಿ ಪ್ರಭಾವಿಯಾಗಿರೋದ್ರಿಂದಾಗಿ ಸಾಕ್ಷಿ ನಾಶ ಒತ್ತಡವನ್ನು ಹೇರಬಹುದು, ಆ ಸಾಧ್ಯತೆಗಳನ್ನು ನೋಡ್ತಾ ಇದ್ರೆ ಕಡಿಮೆ ಅಂತ ಅನಿಸ್ತಾ ಇದೆ ಬೇಲ್ ಸಿಗುವಂಥದ್ದು. ಅಂದರೆ ಈಗ ಆರೋಪಿ ಪ್ರಭಾವಿ ಆಗಿರೋದನ್ನು ನೋಡ್ತಾ ಇದ್ರೆ ಖಂಡಿತವಾಗಿಯೂ ಇದೊಂದು ಅತ್ಯಂತ ಸೂಕ್ಷ್ಮವಾಗಿರುವಂತಹ ಪ್ರಕರಣ. ಅದರಲ್ಲೂ ಮಹಿಳೆಯರಿಗೆ ಸಂಬಂಧಪಟ್ಟಿದ್ದು. ಈಗಾಗಲೇ ಸಾಕಷ್ಟು ಅಶ್ಲೀಲ ವಿಡಿಯೋಗಳು ವೈರಲ್ಗಳಾಗಿತ್ತು, ಪೆಂಡ್ರೈವ್ ಹಂಚಿಕೆ ಆಗಿದೆ ಅನ್ನೋ ಆರೋಪಗಳಿದೆ. ಮತ್ತು ರಾಜಕೀಯವಾಗಿಯೂ ಕೂಡ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು, ಒಬ್ಬರ ಮೇಲೊಬ್ಬರು ಕೆಸರೆರಚಾಟವನ್ನು ಮಾಡ್ತಾ ಇರುವಂಥದ್ದು. ಸೊ ಇಲ್ಲಿ ಒಟ್ಟಾರೆಗೆ ಇಡೀ ಪ್ರಕರಣದಲ್ಲಿ ಮಹಿಳೆಯರಿಗೆ ನ್ಯಾಯವನ್ನು ಕೊಡಬೇಕಾಗತ್ತೆ. ಇಲ್ಲಿ ಈ ವಿಡಿಯೋಗಳನ್ನು ವೈರಲ್ ಮಾಡಿದವರು ಯಾರು, ಪೆಂಡ್ರೈವ್ ಹಂಚಿಕೆಯನ್ನು ಮಾಡಿದವರಂಥವ್ರು ಯಾರು? ಸೊ ನಿಜಕ್ಕೂ ರೇವಣ್ಣ ಅವರಿಂದ ಮಹಿಳೆಯರ ಮೇಲೆ ದೌರ್ಜನ್ಯ ಆಗಿದೆಯಾ, ಲೈಂಗಿಕ ದೌರ್ಜನ್ಯಗಳೇನಾದ್ರು ಆಗಿದೆಯಾ, ಇಲ್ಲ ಅವರಿಗೆ ಕಿರುಕುಳ ಆಗಿರುವಂಥದ್ದು ಏನಿದೆ ಅದಕ್ಕೆ ಸೂಕ್ತವಾದ ಸಾಕ್ಷ್ಯಾಧಾರಗಳು ಸಿಗುತ್ತಾ ಅನ್ನೋದು ಕಾಯ್ದು ನೋಡಬೇಕಾಗುತ್ತೆ. ಸೊ ಅದನ್ನು SIT ಅಧಿಕಾರಿಗಳು ಕಲೆ ಹಾಕ್ತಾರೆ. ಒಂದು ವೇಳೆ ರೇವಣ್ಣ ಅವರಿಗೆ ಜಾಮೀನನ್ನು ಕೊಟ್ಟರೆ ಏನಾಗ್ಬೋದು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಜಾಮೀನನ್ನು ಕೊಟ್ಟರೆ ಇವರು ಮಾಜಿ ಸಚಿವರಾಗಿದ್ದವರು, ಹಾಲಿ ಶಾಸಕರು, ಮತ್ತು ತನ್ನದೇ ಆದ ರಾಜಕೀಯ ಶಕ್ತಿಯನ್ನು ಉಳ್ಳಂತಹ ಕುಟುಂಬಕ್ಕೆ ಸೇರಿದಂಥವರು. ಸೊ ಹೀಗಾಗಿ ಇವರು ತಮ್ಮ ಪ್ರಭಾವವನ್ನು ಎಲ್ಲಿ ಒಂದು ದೂರುದಾರರ ಮೇಲೆ, ಸಂತ್ರಸ್ತೆಯರ ಮೇಲೆ ಸಾಕ್ಷಿಗಳನ್ನು ನಾಶವನ್ನು ಮಾಡಲಿಕ್ಕೆ ಬಳಸ್ಬೋದು ಅನ್ನೋ ಅನುಮಾನ ಇರುತ್ತೆ. ಇದನ್ನು ಕೂಡ ಆಕ್ಷೇಪಣೆಯಲ್ಲಿ ಸಲ್ಲಿಕೆಯನ್ನು ಮಾಡ್ತಾರೆ. ಹೀಗಾಗಿ ಇವರಿಗೆ ಒಂದು ಜಾಮೀನನ್ನು ಮಂಜೂರು ಮಾಡಬಾರ್ದು ಅಂತ. ಅದಷ್ಟೇ ಅಲ್ಲದೆ ಮಗ ಪ್ರಜ್ವಲ್ ರೇವಣ್ಣ ಮೇಲೆ ಸಾಕಷ್ಟು ಪ್ರಕರಣ ಇರುವಂಥದ್ದು. ಈತ ಇನ್ನೂ ಕೂಡ ಬಂಧನವಾಗಿಲ್ಲ, ನಾಪತ್ತೆ ಆಗಿರುವಂಥದ್ದು. ಹೀಗಾಗಿ ಒಂದು ವೇಳೆ ಇವರು ಹೊರಗೆ ಬಂದರೆ ಆತನ ನಾಪತ್ತೆ ಆಗಲಿಕ್ಕೆ ಇಲ್ಲ ಹೈಡ್ ಆಗಲಿಕ್ಕೆ ಇವರಿಂದ ಮತ್ತಷ್ಟು ಸಹಕಾರ ಸಿಗ್ಬೋದು. ಹೀಗಾಗಿ ಇವರು ತಮ್ಮ ಪ್ರಭಾವವನ್ನು ಬೀರ್ತಾರೆ ಅನ್ನೋ ಕಾರಣಕ್ಕೆ ಇವರಿಗೆ ಜಾಮೀನನ್ನು ಕೊಡುವಂಥ ಸಾಧ್ಯತೆಗಳು ಕಡಿಮೆ ಇರುವಂಥದ್ದು. ಯಾಕೆಂದರೆ ಇಲ್ಲಿ ಬಂದಿರುವಂಥದ್ದು ಲೈಂಗಿಕ ದೌರ್ಜನ್ಯ ಆರೋಪ ಪ್ರಕರಣ. ಹೀಗಾಗಿ ಬಹುತೇಕವಾಗಿ ಇಂಥ ಪ್ರಕರಣಗಳಲ್ಲಿ ಒಂದಿಷ್ಟು ಜಾಮೀನು ಸುಲಭವಾಗಿ ಸಿಗುವಂಥದ್ದು ಕಷ್ಟ ಇದೆ. ಅದು ಮಧ್ಯಾಹ್ನ 2:45 ನಂತರ ಅರ್ಜಿಯ ವಿಚಾರಣೆ ಆಗುತ್ತೆ. ಅದಾದ ಬಳಿಕ ನ್ಯಾಯಾಲಯ ಏನು ಆದೇಶವನ್ನು ಮಾಡುತ್ತೆ ಅನ್ನೋದನ್ನ ನಾವು ಕಾಯ್ದು ನೋಡಬೇಕಾಗುತ್ತೆ. ಪ್ರಭು, ಥ್ಯಾಂಕ್ ಯು ಸಂತೋಷ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ.